ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು ಬೆಳಗ್ಗೆದ್ರೆ ಎಲ್ಲಾ ಶಾಸಕರು ಎದುರು ನೋಡ್ತಾ ಇರೋದು ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ. ಬಹುತೇಕ ಈ ವಾರನೇ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತೇನಾದ್ರೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬುಲಾವ್ ಬಂದ್ರೆ ದೆಹಲಿಗೆ ಇವತ್ತೇ ಫ್ಲೈಟ್ ಹತ್ತಲಿದ್ದಾರೆ ಮೂವರು ನಾಯಕರು. ಹಿಡ್ಕೊಂಡು ಹೋಗ್ತಾರಂತೆ ಪಟ್ಟಿಯನ್ನ. ಅದೇ ಪಟ್ಟಿ ಫೈನಲ್ ಮಾಡ್ಕೊಂಡು ಬರ್ತಾರಾ ಅಥವಾ ವರಿಷ್ಠರು ಬೇರೆ ಪಟ್ಟಿಯನ್ನ ಕೊಟ್ಟು ಬಿಡ್ತಾರಾ? ಇದು ಕೂಡ ಕುತೂಹಲ ಇದೆ. ಹಾಗಾದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 2ನೇ ಬಾರಿ ಸಂಪುಟ ವಿಸ್ತರಣೆ ಆಗ್ತಾ ಇರೋದ್ರಿಂದ ಅವರ ಸಂಪುಟದ ಸಹೋದ್ಯೋಗಿಗಳು ಯಾರಾಗಬಹುದು? 2ನೇ ಲಿಸ್ಟ್ ನಲ್ಲಿ ಸಚಿವ ಸ್ಥಾನ ಪಡೆದುಕೊಳ್ಳುವ ಶಾಸಕರು ಯಾರು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತೇ ದೆಹಲಿ ಕಡೆಗೆ ಮುಖ ಮಾಡೋ ಸಾಧ್ಯತೆ ಇದೆ. ದೆಹಲಿಗೆ ಹೋಗೋದಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತೇ ದೆಹಲಿಗೆ ತೆರಳಿದ್ರೆ ನಾಳೆನೇ ಪಟ್ಟಿ ಫೈನಲ್ ಮಾಡ್ಕೊಂಡು ಬರ್ತಾರೆ ನಾಯಕರು. 20 ಸಚಿವ ಸ್ಥಾನಗಳಿಗೆ 40 ಶಾಸಕರು ಸತತವಾಗಿ ಒತ್ತಡ, ಲಾಭಿಗಳನ್ನ ಜಾಸ್ತಿ ಮಾಡಿದ್ದಾರೆ. 2ನೇ ಲಿಸ್ಟ್ ನಲ್ಲಿ ಯುವಕರಿಗೆ ಸಿಗುತ್ತಾ ಆದ್ಯತೆ? ಕೊಟ್ಟೇ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ. ಎಷ್ಟು ಜನ ಹಂಗಾದ್ರೆ ಹಿರಿಯ ಶಾಸಕರಿಗೆ ಸಿಹಿ ಸುದ್ದಿ ಸಿಗಬಹುದು? ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕ್ಯಾಬಿನೆಟ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 2ನೇ ಲಿಸ್ಟ್ ನಲ್ಲಿ ಡಿಕೆ ಸಂಪುಟವನ್ನ ಸೇರಿಕೊಳ್ಳುವ ಶಾಸಕರು ಯಾರು? ಇವತ್ತು ಸಿಎಂ, ಡಿಸಿಎಂ, ಮಾಜಿ ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಜಿಲ್ಲಾವಾರು, ಜಾತಿವಾರು ಲಾಭಿ ಮಾಡೋದಕ್ಕೆ ಶಾಸಕರು ಮುಂದಾಕಿದ್ದಾರೆ. 20 ಸ್ಥಾನ ತುಂಬೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರೆಡಿ ಆಗಿದ್ದಾರೆ. 3ನೇ ಸ್ಥಾನ ಹಂಗೆ ಉಳಿಸ್ಕೊಳ್ಳಲಿದ್ದಾರಂತೆ. ಅಂದ್ರೆ 3 ಸ್ಥಾನ ತಮ್ಮ ಬಳಿಯೇ ಉಳಿಸ್ಕೊಳ್ಳಲಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ 3 ಸ್ಥಾನ ಖಾಲಿ ಇರುತ್ತೆ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಗುರುವಾರವೇ ಸಂಪುಟ ವಿಸ್ತರಣೆ ಆಗೋದು ಪಕ್ಕಾ. ಸೊ ಅಲ್ಲಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನ ಸೇರಿಕೊಳ್ಳುವ ಶಾಸಕರು ಯಾರು? 2ನೇ ಲಿಸ್ಟ್ ನಲ್ಲಿ ಯಾವ ಶಾಸಕರ ಹೆಸರಿರಬಹುದು? ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಶಾಸಕರು ಯಾರು? ಹೊಸ ಮುಖಗಳಿಗೆ ಆದ್ಯತೆನಾ ಅಥವಾ ಹಿರಿಯರಿಗೂ ಕೂಡ ತಕ್ಕ ಮಟ್ಟಿಗೆ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಸ್ವಲ್ಪ ಜನಕ್ಕೆ ಅವಕಾಶ ಸಿಗುತ್ತಾ? ಈ ಪ್ರಶ್ನೆ ಇದೆ. 2ನೇ ಲಿಸ್ಟ್ ನಲ್ಲಿ ಯಾರೆಲ್ಲ ಸಂಭಾವ್ಯ ಶಾಸಕರು ಸಚಿವರಾಗಬಹುದು ಅನ್ನೋದನ್ನ ತೋರಿಸ್ತಾ ಇದೀವಿ. ಜಮೀರ್ ಅಹಮದ್ ಖಾನ್ ಮೊದಲ ಪಟ್ಟಿಯಲ್ಲಿ ಸ್ಥಾನಮಾನ ಪಡ್ಕೊಳ್ಬೇಕಾಗಿತ್ತು, ಬಟ್ ಸಿಗ್ಲಿಲ್ಲ ಅವಕಾಶ. 2ನೇ ಪಟ್ಟಿಯಲ್ಲಿ ಅವರ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ. ಮೋಸ್ಟ್ಲಿ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಚಲುವರಾಯಸ್ವಾಮಿ ಅವರು ಕೂಡ ಸಚಿವರಾಗಿ ಕೆಲಸ ಮಾಡಿದವರು ಮತ್ತೊಮ್ಮೆ ಸಚಿವರಾಗುವ ಭಾಗ್ಯ ಸಿಗಬಹುದು ಅಂತ. ಯಾಕಂದ್ರೆ ಹಿರಿಯರು ಮತ್ತು ಯುವಕರು ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡೋದಾದ್ರೆ ಅವರಿಗೆ ಅವಕಾಶ ಸಿಗುತ್ತೆ. ಇಫ್ ಸಪೋಸ್ ಇಲ್ಲ ಹೊಸ ಮುಖಗಳಿಗೆ ಮಾತ್ರ ಆದ್ಯತೆ ಅಂತ ಅಂದ್ರೆ ಯಾರೆಲ್ಲ ಸಚಿವರಾಗಿ ಕೆಲಸ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಕೋಕು ಕೊಟ್ಟು ಹೊಸ ಮುಖಗಳಿಗೆ ಮಾತ್ರ ಆದ್ಯತೆ ಕೊಡ್ತಾರಾ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನೋದು ಪ್ರಶ್ನೆ ಇದೆ. ಎನಿವೆ ವರಿಷ್ಠರ ಜೊತೆ ಚರ್ಚೆ ಆದಾಗ ಯಾವ ಪಟ್ಟಿ ಫೈನಲ್ ಮಾಡ್ತಾರೆ ವರಿಷ್ಠರು ಅನ್ನೋದು ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಬೆಳಗಾದ್ರೆ ಶಾಸಕರೆಲ್ಲ ಎದುರು ನೋಡ್ತಾ ಇರೋದು ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ. ಯಾವತ್ತು ಸಿಹಿ ಸುದ್ದಿ ಸಿಗಬಹುದು ಶಾಸಕರಿಗೆ ಅಂತ? ಎಸ್ ಶ್ರುತಿ, ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಕಳೆದಿದೆ. ಸಿಎಂ ಜೊತೆಗೆ 13 ಜನ ಶಾಸಕರು ಸಚಿವ ಸ್ಥಾನವನ್ನು ಸ್ವೀಕಾರ ಮಾಡಿ ಅಧಿಕಾರವನ್ನು ನಡೆಸ್ತಿದ್ದಾರೆ. ಆದರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಬಹಳ ಕುತೂಹಲ ಮೂಡ್ತಾ ಇರುವಂಥದ್ದು. ಮತ್ತು ಸಾಕಷ್ಟು ಶಾಸಕರು ಕೂಡ ಪೈಪೋಟಿಯನ್ನು ಮತ್ತು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 20ಕ್ಕೆ ಸಚಿವ ಸ್ಥಾನಕ್ಕೆ ಇರುವಂಥ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರ ಹೆಸರುಗಳು ಕೇಳಿ ಬರ್ತಿದ್ದಾವೆ. ತಮ್ಮದೇ ಆದ ನಿಟ್ಟಿನಲ್ಲಿ ಲಾಬಿಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಶಾಸಕರು ಮಾಡ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರನ್ನ ಭೇಟಿ ಮಾಡುವ ಮೂಲಕ ನಮ್ಮನ್ನು ಪರಿಗಣಿಸಿ ಅನ್ನುವಂಥ ನಿಟ್ಟಿನಲ್ಲಿ
ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಯಾವಾಗ ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ, ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಯಾವಾಗ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥ ಚರ್ಚೆ ಜೋರಾಗಿದೆ. ಇವತ್ತು ಅಧಿಕೃತವಾಗಿ ಏನಾದರೂ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವಣೆ ನೀಡಿದರೆ ನಾಳೆಯೇ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ರಾಹುಲ್ ಗಾಂಧಿ ಅವರು ವಾಪಸ್ ಬಂದ ಬಳಿಕ ಅಂದರೆ ವಿದೇಶದ ಪ್ರವಾಸದಿಂದ ದೆಹಲಿಗೆ ವಾಪಸ್ ಬಂದಿದ್ದಾರೆ. ಹೀಗಾಗಿ ಬಹಳ ಕುತೂಹಲ ಮೂಡ್ತಾ ಇದೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಮಾಜಿ CM ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಎಲ್ಲರೂ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ. ಅದಾದ ಬಳಿಕ ಒಂದಿಷ್ಟು ಸಿದ್ದರಾಮಯ್ಯ ಕೋಟ, ಪರಮೇಶ್ವರ್ ಕೋಟ, ಬಿ ಕೆ ಹರಿಪ್ರಸಾದ್ ಕೋಟ ಮತ್ತು ಹೈಕಮಾಂಡ್ ನಾಯಕರ ಕೋಟ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಹೆಸರುಗಳು ಓಡಾಡ್ತಿದ್ದಾವೆ. ಹೀಗಾಗಿ ಯುವಕರಿಗೆ ಆದ್ಯತೆಯನ್ನು ಈ ಒಂದು ಸಚಿವ ಸಂಪುಟದಲ್ಲಿ ಕೊಡ್ತಾರೆ ಅಥವಾ ಹಿರಿಯರಿಗೆ ಕಡೆಗಣಿಸಿ ಒಂದಿಷ್ಟು ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೆ ಅನ್ನೋಂಥ ಲೆಕ್ಕಾಚಾರಗಳು ಕೂಡ ಇದೆ. ಜೊತೆಗೆ 2-3 ಬಾರಿ ಗೆದ್ದವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋಂಥದ್ದಿದೆ. ಹೀಗಾಗಿ ಎಲ್ಲರೂ ಕೂಡ ಈಗ ಸಚಿವ ಸಂಪುಟ ವಿಸ್ತರಣೆಯತ್ತ ಚಿತ್ತ ನೆಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸಕ್ಕೆ ಹೋಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ನಿನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ನಾನು ಮೊದಲಿಗೆ ದೆಹಲಿಗೆ ಹೋಗ್ತೇನೆ, ಅದಾದ ಬಳಿಕ ಒಂದಿಷ್ಟು ಪರ್ಸನಲ್ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬರ್ತೀನಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ದೆಹಲಿಗೆ ಹೋದರೆ ಹೈಕಮಾಂಡ್ ನಾಯಕರು ಭೇಟಿ ಆದರೆ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ 20 ಸ್ಥಾನಗಳನ್ನು ತುಂಬುವಂಥ ಅವಕಾಶ ಇದೆ. ಯಾಕಂದರೆ 40ಕ್ಕೂ ಹೆಚ್ಚು ಶಾಸಕರ ಪೈಪೋಟಿ ಇದೆ. ಒಂದು ಕಡೆ ಬರ ನಿರ್ವಹಣೆ ಸಾಕಷ್ಟು ಸರ್ಕಾರಕ್ಕೆ ಸವಾಲಾಗಿರುವಂಥದ್ದು, ಜೊತೆಗೆ ಸಚಿವರಿಲ್ಲದೆ ಇರುವಂಥದ್ದು ಕೂಡ ಒಂದಿಷ್ಟು ಅಸಮಾಧಾನ ಇದೆ. ಹೀಗಾಗಿ ಇದೆಲ್ಲವನ್ನೂ ಕೂಡ ಬಗೆಹರಿಸುತ್ತಾ ಹೈಕಮಾಂಡ್ ನಾಯಕರು ಯಾವ ರೀತಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಜೊತೆಗೆ ಒಂದಿಷ್ಟು ಯುವ ಮುಖಗಳು ಮತ್ತು ಒಂದಿಷ್ಟು 2-3 ಬಾರಿ ಗೆದ್ದಂಥ ನಾಯಕರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಿನ್ನೆ ಅಷ್ಟೇ ಭೇಟಿ ಮಾಡಿದರು, ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದರು ಮತ್ತು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಹೈಕಮಾಂಡ್ ಯಾವಾಗ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.